ಈ ನಾಡಿನ ಮಕ್ಕಳು ಆಡಿ ಕಲಿತು ಬೆಳೆದ ಸಂಸ್ಕೃತಿಯ ನೆಲೆಬೀಡು ಈ ಮಣ್ಣು ಈ ಭೂಮಿ. ದೂರ ದೂರ ದೂರಿಗೆ ಹೋಗಿ ಬರುವ ಜನರಿಗೆ ಅದೊಂದೇ ರಸ್ತೆ, ಒಂದೇ ಪೇಟೆ, ಒಂದೇ ಸಂತೆ. ಭದ್ರಾ ನದಿ ದಾಟಲು ಇತ್ತೊಂದು ತಡಸ ಸೇತುವೆ, ಕಲ್ಲುಗಳ ಕಮಾನು ಕಟ್ಟಿದ ಸೇತುವೆ ನೋಡಲು ಬಲು ಸುಂದರವೇ. ಹಳ್ಳಿಗಳು ನೂರಾರು, ಭದ್ರಾ ದಂಡೆಯ ಸುತ್ತಲೂ ತೆಂಗು ತಂಗು ಬತ್ತ ಬೆಳೆದು ಕಬ್ಬು ಅರೆದು ಬದುಕುತ್ತಿದ್ದರು ರೈತರು. ಪೇಟೆಯಲ್ಲಿರುವುದು ಅಕ್ಕಿ ಗಿರಣಿ ಸುಂದರ, ಅಂಗಡಿ ಮಳಿಗೆಗಳ ವೈಭವಲಂಕಾರ. ಮಸೀದಿ ಗುಡಿ ಗೋಪುರ ಮಣ್ಣಿನ ರಸ್ತೆಗೆ ಬಂತು ಕಾಂಕ್ರೀಟ್ ಹೊದಿಕೆ, ಬೆಳೆಯಿತು ಊರು ರಸ್ತೆಯ ಜೊತೆಗೆ. ಆಗಲೇ ತುಂಬಿತು ಭದ್ರಾ ಜಲಾಶಯ, ಎಲ್ಲವೂ ನೀರಿನ ಪಾಲಾಯ್ತು. ಸುಂದರ ಚಿತ್ರವು ಮರೆಯಾಯ್ತು, ರೈಲು ಗಾಡಿಗಳು ಕನಸಾಯ್ತು. ತುಳುಗಿತು ಹಳ್ಳಿಯ ನೆಲ, ಕುಂದಿತು ರೈತರ ಬಲ. ಗುಡಿಗೋಪುರ ಸಂಸ್ಕೃತಿಗೆ ವಿದಾಯ, ವಲಸೆ ಹೋದರು ಅಲ್ಲಿನ ಜನರು. ಆಗಲೇ ಮೊಳಗಿತು ಆ ದನಿಯು, ಉಳುವವನೇ ಭೂಮಿ ಒಡೆಯ. ಕೃಷಿ ಅರಿಯದ ಭೂಮಾಲಿಕರು ಬಿಟ್ಟು ಹೊರಟರು ಆ ಊರು. ಎದೆಗುಂದದೆ ನಿಂತರ ರೈತರು, ವಲಸಿಗರು ಜೀವನ ಕಟ್ಟಿ ನೆಲೆಸಿದರು. ಅದುವೇ ನರಸಿಂಹರಾಜಪುರದ ಹಳೆಯ ಕತೆ, ಅಲ್ಲಿಂದ ಶುರುವಾಯಿತು ನೆಲೆ ನಿಂತ ವಲಸಿಗರ ಮತ್ತೊಂದು ಕಥೆ. ಈ ಊರಿನ ಸಂಪೂರ್ಣ ಕಥೆಗಳನ್ನು ಓದುವ ಕುತೂಹಲ ನಿಮಗಿದೆಯೇ? ಹಾಗಾದರೆ ತುಂಗಭದ್ರೆಗಳ ನಡುವೆ ಕಾದಂಬರಿಯ ಲೇಖಕ ಶ್ರೀ BM ಮಾನ್ಯಟ್ರವರನ್ನು ವಾಟ್ಸಪ್ ಮೂಲಕ 9036635100ಗೆ ಸಂಪರ್ಕಿಸಿ.